ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ಲರ್ಸ್. ಬೆಳಬೆಳಿಗ್ಗೆನೆ ನಾನು ಇವಾಗ ಹೊಸೂರಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ಹೊಸೂರು ಟು ರಾಯಕೋಟೆ ಮತ್ತು ಧರ್ಮಪುರಿ ತೊಪ್ಪೂರ್ಗೆ ಹೋಗೋ ರೋಡು. ಸೊ ಇಲ್ಲೇ ಸೈಡ್ಗೆ ಹಾಕ್ತಿದ್ದೀನಿ. ಬೆಳಿಗ್ಗೆ ಅಲ್ಲೇ ಮಲಗಿದ್ದೆ, ರಾಯಕೋಟೆಯಲ್ಲಿ ಹೈವೇಲಿ ಹಾಕೊಂಡು ಮಲಗಿದ್ದೆ. ಸೊ ಬೆಳಿಗ್ಗೆ ಎದ್ಬಿಟ್ಟು ಪಾಪ ಶಾಪು ಅಂದರೆ ಒಂದು ಬೇಕ್ರಿ ಪಕ್ಕದಲ್ಲಿ ಹಾಕಿ ಮಲಗಿದ್ದೆ. ಬೇಕ್ರಿ ಕ್ಲೋಸ್ ಆಯ್ತು ನೈಟು. ಸೊ ಆವಾಗ ಬೆಳಿಗ್ಗೆ ಬಂದುಬಿಟ್ಟು ಓಪನ್ ಮಾಡ್ಬೇಕು ಶಾಪು ಅಂದರು. ಎತ್ಕೊಂಡು ನಾನು ಆಲ್ಮೋಸ್ಟ್ ಹೊಸೂರು ಹತ್ರ ಬಂದು ಇಲ್ಲಿ ಸೈಡ್ಗೆ ಹಾಕಿ ಮಲಗಿದ್ದೀನಿ. ಮಲಗಿದ್ದು ಗ್ರೂಪಲ್ಲಿ ಲೋಡ್ ನೋಡ್ತಾಯಿದ್ದೆ. ಒಂದು ಗ್ರೂಪಲ್ಲಿ ಒಂದು ಲೋಡ್ ಎತ್ತಿದ್ದೀನಿ. ಗ್ರೂಪು ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಏನು ಇವನು ಗ್ರೂಪು ಅಂತಾನೆ. ಆನ್ಲೈನಲ್ಲಿ ನನಗೆ ಭಯಂಕರ ಗ್ರೂಪ್ಗಳಲ್ಲಿ ಆ್ಯಡ್ ಆಗಿಬಿಟ್ಟಿದ್ದೀನಿ. ಸೊ ನೋಡ್ಬೋದು, ನೀವು ನೋಡಿದ್ರೆ ಸುಮಾರು ಇಲ್ಲಿ ನೋಡಿ ವಾಟ್ಸಪ್ಪಲ್ಲಿ ಇಲ್ಲಿ ನೋಡಿ, ಇವಾಗ 58 ಗ್ರೂಪು ಇವಾಗ ತೋರಿಸ್ತಾ ಇರೋದು. ಬಟ್ಟು ನಂದು 120 ಗ್ರೂಪ್ ಮೇಲೆ ಇದ್ದೀನಿ ನಾನು ಟ್ರಾನ್ಸ್ಪೋರ್ಟ್ಗಳಲ್ಲಿ. ಸೊ ಈ ಗ್ರೂಪ್ಗಳಲ್ಲಿ ಆಲ್ಮೋಸ್ಟ್ ನನಗೆ ಟ್ರಾನ್ಸ್ಪೋರ್ಟ್ ಅವರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ. ಆಮೇಲೆ ಗ್ರೂಪಲ್ಲಿ ಜಾಯ್ನ್ ಆಗಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಅವ್ರು ಇರಲೇಬೇಕು, ಟ್ರಾನ್ಸ್ಪೋರ್ಟು ಗೊತ್ತಿರಬೇಕು, ಅಂಥ ಗ್ರೂಪ್ಗಳಲ್ಲಿ ಲೋಡ್ ಎತ್ತಬೇಕು. ಸೊ ಸುಮಾರು ಇದರಲ್ಲಿ ನನಗೆ ಒಬ್ಬರಾರ ಗೊತ್ತಿರೋರು ಇದ್ದಾರೆ ಎಲ್ಲ ಗ್ರೂಪಲ್ಲೂ. ಹಾಗಾಗಿ ನಾನು ಲೋಡು ತೆಗಿತಾ ಇರ್ತೀನಿ. ನಮ್ಮದು ಮೇಯ್ನ್ ಗ್ರೂಪ್ ನೋಡಿ, ಇದು ಹೈದ್ರಾಬಾದು ಜಾಸ್ತಿ ಗಾಡಿ ಹೊಡಿತೀವಿ. ಇದು ನಮ್ಮ ಆಫೀಸ್ದು. ಸೊ ನಾನು ಲೋಡ್ ಮಾಡೋ ಆಫೀಸು ಇದು. ಮತ್ತು ಇನ್ನೂ ಒಂದು ಆಫೀಸ್ ಇದೆ, ಅದು ಗ್ರೂಪ್ ಇಲ್ಲ. ಗ್ರೂಪ್ ಇದ್ದರೂ ನಾನೇನು ಆ್ಯಡ್ ಆಗಿಲ್ಲ ಅನಿಸುತ್ತೆ. ಸೊ ಈ ಗ್ರೂಪಲ್ಲಿ ಇರ್ತೀನಿ. ಮತ್ತು ಇದು ಗೋವಾಯಿಂದ ನಾನು ರಿಟರ್ನು ಲೋಡ್ ಮಾಡೋದು ಜಾಸ್ತಿ ಈ ಗ್ರೂಪಲ್ಲಿ. ಸೊ ಹಾಗಾಗಿ ಮೂರನ್ನು ಪಿನ್ ಮಾಡಿಕೊಂಡಿದ್ದೀನಿ, ಯಾಕೆಂದರೆ ಲೋಡ್ಗಳು ಬಂದರೆ ಬೇಗ ಗೊತ್ತಾಗಲಿ ಅಂತ. ಸೊ ಈ ಥರ ಗ್ರೂಪ್ಗಳಲ್ಲಿ ನಾನು ಲೋಡ್ ಎತ್ತುತ್ತಾ ಇದ್ದೀನಿ. ಸೊ ಇವಾಗ ಹೊಸೂರಿಂದ ನಾನು ಏನು ಇಲ್ಲಿದ್ದೀನಿ, ಇಲ್ಲಿಂದ 18 ಕಿಲೋಮೀಟ್ರ್ ಲೋಡಿಂಗ್ ಪಾಯಿಂಟಿಂದ ಕ್ಯಾಲಿಕೆಟ್ ಇದೆ. ಕ್ಯಾಲಿಕೆಟು ಅಲ್ಯೂಮಿನಿಯಂ ಪೈಪ್ ಅಂತೆ. ಸೊ ಅದು 4 ಟನ್ ಮೆಟೀರಿಯಲ್ಲು 21,000 ಬಾಡಿಗೆ. ಇಲ್ಲಿಂದ 400 ಕಿಲೋಮೀಟ್ರ್ ಇದೆ, ಪಾಯಿಂಟ್ ಟು ಪಾಯಿಂಟ್ 400. ಇಲ್ಲಿಂದ ನಾನು MT ಅಲ್ಲೋಗಿ ಲೋಡಿಂಗ್ ಪಾಯಿಂಟ್ಗೆ. ಸೊ ಲೋಡಿಂಗ್ ಪಾಯಿಂಟಿಂದ ಅನ್ಲೋಡ್ ಪಾಯಿಂಟ್ಗೆ ಟೋಟಲ್ 400 ಕಿಲೋಮೀಟ್ರ್ ಇದೆ, ಅಂದರೆ ಮ್ಯಾಪಲ್ಲಿ ನೋಡಿದ್ದು. ಸೊ ಹೋಗ್ತಾ ಗೊತ್ತಾಗುತ್ತೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಇವಾಗಲೇ ಝೀರೋ ಮಾಡ್ಕೊಂಬಿಡೋಣ, ಇಲ್ಲಿ ಎಷ್ಟು ಬರುತ್ತೆ ನೋಡೋಣ. ಆಮೇಲೆ ಮಂಡೇ ಅನ್ಲೋಡ್ ಅಂತೆ. ನಾಳೆ ಸಂಡೇ ಇರೋದ್ರಿಂದ ನಾಳೆ ಅನ್ಲೋಡ್ ಆಗೋಲ್ಲ. ಸೊ ಮಂಡೇ ಅನ್ಲೋಡ್ ಅಂತೆ. ಇವಾಗ ಲೋಡ್ ಮಾಡ್ಕೊಬಿಡೋಣ. ನೋಡಿ, ಅಲ್ಲಿಂದ ಟೋಟಲು 1097 ಕಿಲೋಮೀಟ್ರು. ಎಲ್ಲಿಂದ ಅಥಣಿಗೆ ಹೋಗಿ, ಬೆಳಗಾವಿಯಿಂದ ಅಥಣಿಗೆ ಹೋಗಿ, ಅಥಣಿಯಿಂದ ಸೇಲಂಗೆ ಬಂದು, ಸೇಲಮಿಂದ ಖಾಲಿ ಮಾಡ್ಕೊಂಡು ಹೊಸೂರಿಗೆ ಬಂದಿರೋಕ್ಕೆ 1097 ಕಿಲೋಮೀಟ್ರ್ ಆಗಿದೆ ಟೋಟಲು. ಸೊ ಇವಾಗ ಈ ಝೀರೋ ಮಾಡ್ಕೊಂಬಿಡೋಣ. ಝೀರೋ ಆಯಿತು ನೋಡಿ. ಇವಾಗ ಟೋಟಲ್ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿಂದ ಏನು ಪಾಯಿಂಟ್ ಆಫ್ ನಾನು ಏನು ಖಾಲಿ ಹೋಗಿ ಲೋಡ್ ಮಾಡ್ಕೊಂಡು ಮತ್ತೆ ಖಾಲಿ ಮಾಡಿ ಮತ್ತೆ ನಾನು ಮೈಸೂರಿಗೆ MT ಬರಬೇಕು. ಟೋಟಲು 630 ಕಿಲೋಮೀಟ್ರ್ ಆಗುತ್ತೆ ಹಂಗೆಲ್ಲ ಮಾಡೋ ಅಷ್ಟೊತ್ತಿಗೆ ಮ್ಯಾಪಲ್ಲಿ ತೋರಿಸಿರೋದು. ಸೊ ನೋಡೋಣ ಎಷ್ಟಾಗುತ್ತೆ ಫೈನಲಾಗಿ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಏನು ಕತೆ ಅಂತೆಲ್ಲ ನೋಡೋಣ. ಬನ್ನಿ ಇವಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಇಲ್ಲಿಂದ 18 ಕಿಲೋಮೀಟ್ರ್ ಲೋಡಿಂಗ್ ಪಾಯಿಂಟು. ಅಲ್ಲೋಗ್ಬಿಟ್ಟು ಅಲ್ಲಿಂದ ಕೆಟ್ಟಿಗೆ ಲೋಡಿಂಗು, ಏನೋ ಅಲ್ಯೂಮಿನಿಯಂ ಮತ್ತೆ ನೋಡುವ ಹೋಗಿ ಬನ್ನಿ. ಲೋಡಿಂಗ್ ಪಾಯಿಂಟ್ಗಳಲ್ಲಿ ಹೋಟೆಲ್ ಇರ್ತವೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಇಲ್ಲೇ ಊಟ ಪಾರ್ಸಲ್ ತೊಗೊಂಡೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಹೋಟೆಲ್ ನಿಯರ್ ಬೈ ಐತೆ ಇವಾಗ ನಾನು ಹೋಗೋ ಲೋಡಿಂಗ್ ಪಾಯಿಂಟ್ ಲೊಕೇಶನ್ನು. ಸೊ ಹಾಗಾಗಿ ಊಟ ತೊಗೊಳೋಣ, ಕಟ್ಟಿಸ್ಕೊಳೋಣ ಪಾರ್ಸಲ್ ಅಂತ ಹೋಗ್ತಾ ಇದ್ದೀನಿ ಹೋಟೆಲ್ ಕಡೆಗೆ. ಈ ಪಾಯಿಂಟಿಗೆ ಬಿಟ್ಟು ಒಳಗಡೆ ಹಾಕಿದ್ದೀನಿ. ಮೆಟೀರಿಯಲ್ಲು ಇದೆ ಅಂತೆ. ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಲೋಡ್ ಮಾಡ್ತಾರೆ. ಸೊ ಗಾಡಿಗೆ ಪ್ಲಾಟ್ಫಾರ್ಮ್ ಇದೇನು ಹಾಕೋ ಅವಶ್ಯಕತೆ ಇರಲಿಲ್ಲ. ಏನಾಗಿದೆ ಅಂದರೆ ನಮ್ಮದು ಭಾರಿ ಅಲೆಗಳಿದ್ದಾವೆ, ಈ ಮಲ್ಪೆ ಬೀಚ್ಗಿಂತ ದೊಡ್ಡ ಅಲೆಗಳಿದ್ದಾವೆ ನಮ್ಮ ಗಾಡೀಲಿ. ಹಾಗಾಗಿ ಟಾರ್ಪಲ್ ಹಾಕಿದ್ದೀನಿ. ಟಾರ್ಪಲ್ ಏನು ಅವಶ್ಯಕತೆನೇ ಇಲ್ಲಪ್ಪ, ಅದು ಬೆಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದಕ್ಕೆ ಹಾಕಿದ್ದೀನಿ. ಡ್ಯಾಮೇಜ್ ಆದರೂ ಪರವಾಗಿಲ್ಲ ಟಾರ್ಪಲ್ಲು ಅಂತೇಳಿ ಪ್ಲಾಟ್ಫಾರ್ಮ್ ಟ್ಯಾಪಲ್ಲಿ ಹಾಕಿದ್ದೀನಿ. ಲೋಡ್ ಮಾಡ್ತಾರಂತೆ. ಹೈಟು ಇಷ್ಟು ಬರ್ಬೋದು ಅಂತ ಹೇಳಿದ್ದಾರೆ, ನೋಡೋಣ. ಹೈಟೆಲ್ಲ ಬಂದರೂ ಏನು ತೊಂದರೆ ಇಲ್ಲ, ಲೈಟ್ ವೆಯ್ಟ್ ಅಲ್ವಾ. ನೋಡಿ ಇದೆಲ್ಲ ಹಾಕಿದ್ರು ಎಷ್ಟು ಬರುತ್ತೆ, ಏನು 2 ಟನ್ 3 ಟನ್ ಬರ್ಬೋದು. ಮಾಡೋಣ ಲೋಡ್, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಂದಿದ್ದ ತಕ್ಷಣ ಲೋಡ್ ಸ್ಟಾರ್ಟ್ ಮಾಡಿಬಿಟ್ರು, ಅದೇ ಖುಷಿ ನನಗೆ. ಇನ್ನೊಂದು ಗಾಡಿ ಐತಲ್ಲಿ, ನಾನು ಆ ಗಾಡಿ ಆದಮೇಲೆ ಹಾಕತ್ತಾರೆ ಅಂತಂದೆ. ಗೊತ್ತಿಲ್ಲ, ನಂದಿನ್ನೂ ಸೋಮವಾರ ಅನ್ಲೋಡ್ ಆಗೋದು, ಅರ್ಜೆಂಟ್ ಏನಿಲ್ಲ. ಒಟ್ಟು ಮೆಟೀರಿಯಲ್ ರೆಡಿ ಐತೆ ನಂದು. ಆ ಗಾಡಿ ಮೆಟೀರಿಯಲ್ ರೆಡಿ ಇಲ್ಲ. ಹಾಂ
ಸ್ಟ್ಯಾಂಡ್ ಮಾಡಿ ನಿಲ್ಲಿಸ್ತಾರೆ. ಅದೇ ಅದು ಹೈಟ್ ಎಷ್ಟು ಬರುತ್ತೆ ನೋಡಿ, ಅಷ್ಟೇ ಹೈಟ್ ಇರೋದು. ಅಷ್ಟು ಬರುತ್ತಿದ್ರೆ ಏನು ತೊಂದರೆ. ಅಣ್ಣ 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 ಭಯ್ಯ ಊಟಕ್ಕೆ ಇಲ್ಲ ರತ್ನ वो टारपल टूटेगा यही की है मेरा पास इसलिए ये इसका उम्मीद रखते हैं, ये बचेगा, ये तो खत्म है। ऐसा है क्या? वो बोल रहा है नीचे डालने के लिए. ಇಷ್ಟು ಹೈಟೆಲ್ಲ ಏನು ತೊಂದರೆ ಇಲ್ಲ. ಇನ್ನೂ 3 ಅಡಿ 4 ಅಡಿ ಎಲ್ಲ ಹೈಟ್ ಆಗ್ತಾರೆ. ಅದಕ್ಕೆ ಏನೂ ತೊಂದರೆ ಇಲ್ಲ, ನಮಗೆಲ್ಲ ಏನು ತೊಂದರೆ. ಅಂದರೆ 38 ಪೀಸ್ ಇದಾವಂತೆ ಇವು. 38 ಅಂದರೆ ಒಂದು ಲೈನಲ್ಲಿ ಎಷ್ಟು ಪೀಸ್ ಬರ್ತವೆ? एक लाइन में कितना आता है? गाड़ी छोटा है तो देखना पड़ेगा कितना आता है। गाड़ी छोटा है? गाड़ी बड़ा है भाई, लंबाई में बड़ा, हाँ चौड़ाई में छोटा। हाँ ऐसा है. नॉर्मल गाड़ी का कितना आता है? दूसरा गाड़ी का ये नागा गाड़ी से 14-15 एक लाइन में है. एक लाइन में कैसे होता है वो? तो वो छोटा पाइप रहता है, 200 का डायगा. ಹಾಂ ಹಾಂ ಹಾಂ. ಟೋಟಲ್ 38 ಪೀಸ್ ಇದೆಯಂತೆ. ಇದು 38 ಪೀಸ್ ಲೋಡ್ ಮಾಡ್ಕೊಂಡು ಹೋಗೋದು. ಒಂದು ಲೈನಲ್ಲಿ ಎಷ್ಟು? 2, 4, 6, 7 ಕೂರ್ಬೋದು ನನ್ನ ಪ್ರಕಾರ. 7 ಕೂತ್ರೆ 7, 3, 20, 7, 4, 28, 7, 5, 35, 7, 6, 42, 38 ಪೀಸ್ ಅಷ್ಟೇ. ಆರಾಮಾಗಿ ಆಗುತ್ತೆ. ಇನ್ನೂ ಬೇಜಾನ್ ಜಾಗ ಮುಗಿಸ್ಬೋದು. ಇಲ್ಲಿ ಲೋಡ್ ಮಾಡಿದ್ರು. ಇಲ್ಲಿ ಇದ್ದಿದ್ದೆಲ್ಲ ಖಾಲಿ ಮಾಡ್ರು. ಇನ್ನೊಂದು ಸ್ವಲ್ಪ ಅಲ್ಲಿದೆ. ಸೊ ಅದನ್ನು ಲೋಡ್ ಮಾಡ್ತಾರೆ. ಗಾಡಿ ಇವಾಗ ರಿವರ್ಸ್ ಬಿಡೋಕೆ ಹೇಳೋರೆ. ರಿವರ್ಸ್ ಬಿಡೋಣ. ಕ್ಯಾ ಬೈ ಚೈನಿ ಕೈನಿ ಖಾರ ಗಾಡಿ ಅಂತೂ ಲೋಡ್ ಕಂಪ್ಲೀಟ್ ಆಗೋಯ್ತು. 4 ಟನ್ ಬರುತ್ತೆ ಅಂತ ಹೇಳಿದ್ರು. 1-1.5 ಟನ್ನು ಬಂದಿರ್ಬೋದು. ಮ್ಯಾಕ್ಸಿಮಮ್ 1 ಟನ್ ಬಂದಿರೋದು ಹೆಚ್ಚು ನನ್ನ ಪ್ರಕಾರ. 1-1.5 ಟನ್ ಆವರೇಜಲ್ಲಿದೆ. ಸೊ ಈ ಥರ ಲೋಡ್ ಬಂದರೆ ಮೈಲೇಜ್ ಅಂತೂ 7-7.5 ಬರ್ಬೋದು ಮೈಲೇಜು ಆರಾಮಾಗಿ. ಅಂದರೆ ಕ್ಯಾಲಿಕಟ್ ಡೌನ್ ಇಳಿಯೋವರೆಗೂ ಮೈಲೇಜ್ ಬರುತ್ತೆ. ಘಾಟ್ ಇಳಿಯೋವರೆಗೂ. ಘಾಟ್ ಇಳಿದು ಕ್ಯಾಲಿಕಟ್ಗೆ ಹೋಗೋ ರೋಡೆಲ್ಲ ಸಿಂಗಲ್ ರೋಡ್ ಇರೋದು. ಅದೊಂದು ಹಿಂಸೆ. ಅಲ್ಲಿ ಮೈಲೇಜ್ ಡ್ರಾಪ್ ಆಗೋಯ್ತದೆ. ಸೊ ಮತ್ತೆ ಖಾಲಿ ಮಾಡಿಕೊಂಡು ಹತ್ಬೇಕಲ್ಲ, ಅಲ್ಲೂ ಮೈಲೇಜ್ ಡ್ರಾಪ್ ಆಯ್ತದೆ. ಮತ್ತೆ ಘಾಟ್ ಹತ್ಕೊಂಡು ಮೈಸೂರಿಗೆ ಬರಬೇಕು, ಅಲ್ಲೂ ಡ್ರಾಪ್ ಆಯ್ತದೆ. ಒಟ್ಟಿನಲ್ಲಿ ಲೋಡ್ ಅಂತೂ ಒಳ್ಳೆ ಲೋಡ್ ಇದೆ ಮಾರ್ರೆ. ಟಾರ್ಪಲ್ಲು ಏನು ಹೇಳಿಲ್ಲ ಅವರು. ಇವಾಗ ಹಗ್ಗ ಮಾತ್ರ ಸೇಫ್ಟಿಗೆ ಹಾಕೊತೀನಿ, ಯಾಕಂದರೆ ಲೂಸ್ ಐತಿ. ಹಿಂದೆ ಗ್ಯಾಪ್ ಇರೋದ್ರಿಂದ ಅಳ್ಳಾಡ್ಬೋದು, ಬಿದೋಗ್ಬೋದು, ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಹಿಂದಕ್ಕೆ ಹಾಕೊತೀನಿ ಹಗ್ಗನ. ಟಾರ್ಪಲ್ನ ಹಿಂದ್ಗಡೆ ಲೂಸ್ ಐಟಮ್ ಹಾಕಿದ್ದಾರೆ ಸ್ವಲ್ಪ. ಸೊ ಅಲ್ಲಿ ಟಾರ್ಪಲ್ ಹಾಕೊತೀನಿ. ತುಂಬ ಒಳ್ಳೆ ಲೋಡು ಇದು. ತುಂಬ ಖುಷಿ ಆಯಿತು. ಬಂದು ಅರ್ಧ ಗಂಟೆಗೆ ಲೋಡು ಆಗೋಯ್ತು. ಸೊ ಬಿಲ್ ಬರೋದು ಯಾವಾಗ ಅಂತ ಕಾಯ್ಬೇಕು. ಬಿಲ್ಲಿಗೆ ಕಾಯ್ತಾ ಇದ್ದೀನಿ. ಬಂದಾಗಿದ್ದಿದ್ದು ಇದೇ ಗಾಡಿ. ಈ ಗಾಡಿ ಒಳಗಡೆ ಬಿಟ್ಟಿದ್ರಲ್ಲ, ಈ ಗಾಡಿ ಲೋಡ್ ಆದಮೇಲೆ ಮಾಡ್ತಾರೆ ಅಂತ ಅಂದ್ಕೊಂಡೆ. ಸೊ ಒಳಗಡೆ ಬಂದು ಕೇಳಿದೆ. ಹೇಳಿದ ತಕ್ಷಣ ಯಾವ ಗಾಡಿ ಅಂದರು. ಗೇಟ್ ಹತ್ರ ನಿಲ್ಸಿದ್ದೆ ಅಲ್ಲ ಆಚೆ ಕಡೆಗೆ. ತಗೊಬಂದು ಸೀದಾ ಗಾಡಿ ಒಳಕ್ಕೆ ಹಾಕು ಅಂದರು. ಒಳಕ್ಕೆ ಹಾಕಿದೆ. ಒಳಕ್ಕೆ ಹಾಕ್ಬಿಟ್ಟು ಇವಾಗ ಇನ್ನೊಂದು ಯಾವುದೋ ಗಾಡಿ ಬಂತು ಸ್ಕ್ರಾಪ್ ಲೋಡ್ ಮಾಡೋಕ್ಕೆ ಅಂತೇಳಿ ಈ ಗಾಡಿ ತೆಗೆದು ಮುಂದಕ್ಕೆ ಹಾಕೋರೆ. ನನ್ನಂತೂ ಲೋಡ್ ಆಯಿತು. ಇವ್ರು ಹಗ್ಗ ಟಾರ್ಪಲ್ ಹಾಕ್ಬಿಟ್ಟು ರೆಡಿ ಮಾಡೋಣ. ಅಷ್ಟಾಗಿ ಬಿಲ್ಲು ಬರ್ಬೋದು. ನಾಷ್ಟ ಕೂಡ ತಂದೆ ಅಲ್ಲಿಂದ. ನಾಷ್ಟ ಮಾಡೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ನೀರು ನೋಡ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ಕೂಡ ಮಾಡ್ಕೊಳ್ಳೋಣ. ಬಂದು 11:54 ಹಗ್ಗ ನೋಡಿ ಇಷ್ಟು ಹಾಕೊಂಡಿದ್ದೀನಿ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಲೋಡ್ ಆಗಿದೆಯಲ್ಲ, ಅದಕ್ಕೆ ಹಗ್ಗ ಹಾಕಿದ್ದೀನಿ. ಸೊ ಟಾರ್ಪಲ್ಲು ಒಳಗಡೆ ಹಾಕಿದ್ದೀನಿ. ಬೆಟ್ರಲ್ಲಿ ಏನೋ ಜಾಬಾರ್ದು ಅಂತ. ಸೊ ಬಿಲ್ ಬಂದಿದೆಯಂತೆ. ಹೋಗಿ ಬಿಲ್ ಇಸ್ಕೊಂಡು ಇಲ್ಲಿಂದ ಹೊರಡೋದು. ಬನ್ನಿ. ಈ ಥರ ಲೋಡ್ಗಳು ಹೊಡೆದ್ಬಿಟ್ರೆ ಹೇಳಿಲ್ಲ, ವರ್ಷಕ್ಕೆ ನೀವೇನಿಲ್ಲ ಅಂದ್ರೂ ಈ ಟೈರ್ಗಳು ಚೇಂಜ್ ಮಾಡೋದು ಎಷ್ಟು ವರ್ಷಕ್ಕೆ ಆಗುತ್ತೆ ಗೊತ್ತಾ? ಈ ಥರ ಲೋಡೇ ಹೊಡೆದ್ಬಿಟ್ರೆ ನೀವು 2-3 ವರ್ಷ ಟೈರ್ ಇದು ಲೈಫ್ ಬರುತ್ತೆ. 3ಕ್ಕಿಂತ ಜಾಸ್ತಿ ಬರುತ್ತೆ. ಈ ಟೈರ್ ಅಂತೂ ಭಯಂಕರ ಬರ್ತವೆ ಈ ಥರ ಹಾಕ್ಸ್ಬಿಟ್ರೆ. ಸೊ ಫ್ರಂಟವು 1-1.5 ವರ್ಷ ಬರುತ್ತೆ ಮಿನಿಮಮ್ಮು. ಸೊ ಲೈಟ್ ವೆಯ್ಟ್ ಅಲ್ವಾ, ಖುಷಿ. ಬನ್ನಿ ಹೊರಡೋಣ ಇಲ್ಲಿಂದ. ಬಿಲ್ಲೆಲ್ಲ ಕೊಟ್ಟರು, ಹಾಕ್ಕೊಂಡು ಇರೋದು ಇವಾಗ. ಲಾರಿ ಅವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ. ಲಾರಿ ಅವರು ಅವ್ರ ಕಡೆಗೆ ಅವ್ರು ಬಂದವ್ರೆ. ಕಾರು ನಿಮ್ಗೆ ಲೆಫ್ಟ್ ಬಂದು ರೈಟಿಗೆ ಎಳ್ದಿರೋದು. ರೈಟಲ್ಲಿ ಹಿಂದ್ಗಡೆ ಟಚ್ ಆಗಿದೆ ಇಲ್ಲಿ. ಇವಾಗ ಲಾರಿ ಅವ್ರ ಮೇಲೆ ದಪ್ಪ ಮಾಡ್ಕೊಂಡು ನಿಂತ್ಕೊತಾರೆ ಅಷ್ಟೇ ಇವ್ರಿಗೆ ಗೊತ್ತಿರೋದು. ನೋಡಿ ಲೇನ್ ಇರೋದು ಎಲ್ಲಿ, ಇವ್ರು ಬಂದಿರೋದು ಎಲ್ಲಿ. ನಿಧಾನಕ್ಕೆ ಹೋಗ್ಬೇಕು ಜನ. ಏನು ಕಳ್ಕೊಬಿಡ್ತಾರೆ ಗುರು. 2 ನಿಮಿಷ ನಿಂತು ಹೋದ್ರೆ ಹೇಗೆ ಕಳ್ಕೊತಾರೆ. ನಮ್ಮಲ್ಲಿ ಆ್ಯಕ್ಚುಲಿ ನಿಂತೋಯ್ತೀವಿ ನಾವು. ನಮಗಿರೋ ತಾಳ್ಮೆ ಇಡೀ ಪ್ರಪಂಚದಲ್ಲಿ ದೇವ್ರಿಗೂ ಇಲ್ಲ, ಅಷ್ಟು ತಾಳ್ಮೆ ಇದೆ. ಆದರೆ ಈ ಲೆಫ್ಟ್ ಸೈಡಲ್ಲಿ ಏನು ಬ್ಲಾಕ್ ಸ್ಪಾಟ್ಸು ಅಲ್ಲಿ ಕಾಣಲ್ಲ ನಮಗೆ. ಗಾಡಿಗಳು ಬರೋದು, ಪಕ್ಕದಲ್ಲಿ ನಿಂತ್ಕೊಳ್ಳೋದು. ಇದೇ ಗಾಡಿನೇ BMW ಕಾರ್ ಮೇಲೆ ಹತ್ತಿತ್ತು, ಲೆಫ್ಟ್ ಸೈಡ್ ಡೋರ್ ಮೇಲೆ. ಸೊ ಅವಾಗಲೂ ಕೂಡ ನಾವು ಹೇಳಿದ್ದೊಂದೇ ಮಾತು, ಅವ್ರು ಬಂದ ಹೊಡ್ಕೊಂಡ, ತಪ್ಪಾಯಿತು, ಹೋದ, ಅಷ್ಟೇ ಮುಗೀತು. ಬಟ್ ಹುಷಾರಾಗಿ ನಿಧಾನಕ್ಕೆ ಬಂದರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾವಂತೂ ತುಂಬ ತಾಳ್ಮೆಗೆ ಇರ್ತೀವಿ.
ಟ್ರಾಫಿಕಲ್ಲೆಲ್ಲ ನಮ್ಮ ಮೈಯೆಲ್ಲ ಕಣ್ಣಾಗೋಗಿರುತ್ತೆ ನಮಗೆ. ಸೊ ನಾವೇ ಗ್ರೇಟು ಅಂತಲ್ಲ, ನಾವು ಹುಷಾರಾಗಿರಬೇಕು, ಅವರು ಹುಷಾರಾಗಿರಬೇಕು. ಸೊ ಅಂದರೆ 90% ನಮ್ಮ ಏನು ಅಕ್ಕಪಕ್ಕ ಗಾಡಿಗಳಿರ್ತವೆ ಅವು ಹುಷಾರಾಗಿರ್ಬೇಕು. ಯಾಕಂದರೆ ನಮ್ಮಲ್ಲಿ ತುಂಬ ಬ್ಲೈಂಡ್ ಸ್ಪಾಟ್ಗಳಿದ್ದಾವೆ ಗಾಡಿಗಳಲ್ಲಿ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಟಾಟಾ ಗಾಡಿನ, ಸೊ ಈಚರ್ ಗಾಡಿ ತೊಗೊಂಡು ಬ್ಲೇಡ್ ಕಟ್ಟಾಗಿತ್ತು, ಫ್ರಂಟ್ ಬ್ಲೇಡ್ ಹಾಕ್ಸ್ಕೊಂಡು ಮತ್ತೆ ಲೆಫ್ಟ್ ಸೈಡ್ದು ಒಳಗಡೆ ಟೈರ್ ಪಂಚರ್ ಆಗಿತ್ತು. ಹಂಗೆ ಎರಡು ಮಾಡಿಸ್ಕೊಂಡು ಹೋಗೋಣ ಅಂತೇಳಿ TC ಹತ್ರ ಬಂದಿದ್ದೆ. TC ಹತ್ರ ಬಂದು ಎಲ್ಲ ರೆಡಿ ಮಾಡಿಸಿದೆ. ಬ್ಲೇಡ್ ಒಂದು ಹಾಕ್ಸಿದೆ, ಹಾಕ್ಸ್ಕೊಂಡು ಇಲ್ಲಿ ಬಂದು ಪಂಚರ್ ಹಾಕ್ಸ್ತಾ ಇದ್ದೀನಿ. ಇವಾಗ ಪಂಚರ್ ಹಾಕ್ಸ್ಕೊಂಡು ತಗೊಂಡು ಗಾಡಿ ಮನೆ ಹತ್ರ ಹಾಕ್ಬಿಟ್ಟು ಆ ಗಾಡಿ ಎತ್ಕೊಂಡು ನೈಟ್ ಹೊರಡಬೇಕು ಅನ್ಲೋಡ್ ಪಾಯಿಂಟ್ಗೆ. ಸೊ ಈ ಗಾಡಿಗೆ ಡ್ರೈವರ್ ಇಲ್ಲ, ಡ್ರೈವರ್ಗಳ ಕೊರತೆ ತುಂಬ ಆಗಿದೆ. ಯಾರು ಓಡಿಸೋರು ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಸ್ಯಾಲ್ರಿ ಎಲ್ಲ ಫಿಕ್ಸ್ ಇರುತ್ತೆ. ಇಲ್ಲ ಟ್ರಿಪ್ಪು ಲೆಕ್ಕ ಮಾಡ್ತೀವಿ ಅಂದ್ರೆ ಟ್ರಿಪ್ ಲೆಕ್ಕ ಇರುತ್ತೆ. ಟ್ರಿಪ್ಗೂ ಸ್ಯಾಲ್ರಿ ಕ್ಲಿಯರ್ ಆಗೋ ಥರನೂ ಇರುತ್ತೆ. ಇಲ್ಲ ಮಂತ್ಲಿ ಕ್ಲಿಯರ್ ಮಾಡಿ ಅಂದರೆ ಅದು ಆಗುತ್ತೆ. ಇಲ್ಲ 15 days ಒನ್ಸ್ ಕ್ಲಿಯರ್ ಮಾಡಿದ್ರೂ ಆಗುತ್ತೆ. ಸೊ ಯಾವ್ದಾರ ಪಕ್ಕಾ ಡ್ರೈವರು ಬೇಕು ನನಗೆ, DL ಇರೋರು ಬೇಕು, ಹೆವಿ DL. ಸೊ ಈ ಪಂಗ್ಲುಗಳೆಲ್ಲ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ. ನಿಯತ್ತಿಂದ ಕಷ್ಟಪಟ್ಟು ದುಡ್ದು ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಮಾತ್ರ ನನಗೆ ಮೆಸೇಜ್ ಮಾಡಿ. ಇಲ್ವಾ ಬೇಡವೇ ಬೇಡ, ನನಗೆ ಆರಾಮಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಬೇಕಾದ್ರೆ EMI ಕಟ್ಕೊತೀನಿ ನಾನು, ಟೆನ್ಷನ್ ಇಲ್ಲ. ಸೊ ಯಾರು ಇಂಟ್ರೆಸ್ಟ್ ಇರೋ ಮಾತ್ರ ನನಗೆ ಮೆಸೇಜ್ ಮಾಡಿ. ಸೊ ಈ ಗಾಡಿ ಓಡಿಸೋದಕ್ಕೆ ಡ್ರೈವರ್ ಬೇಕಾಗಿದ್ದಾರೆ. ಕಷ್ಟಪಡೋರಿಗೆ ಬೆಲೆ ಕೊಡೋಣ. ಕಷ್ಟನೇ ಪಡದೆ ಸುಮ್ಮನೆ ಸುಖವಾಗಿ ಇದ್ಬಿಡ್ತೀನಿ ನಾನು, ಏನು ಕಷ್ಟಪಡೋದೇ ಇಷ್ಟ ಇಲ್ಲ ಅನ್ನೋರು ಜೀವನದಲ್ಲಿ ಯಾವತ್ತೂ ಮುಂದೆ ಬರೋಕ್ಕಾಗಲ್ಲ. ಸೊ ಎಕ್ಸಾಂಪಲ್ ಏನಪ್ಪ ಅಂದರೆ, ಗೋವಾದಲ್ಲಿ ನನಗೆ ಒಬ್ಬರು ಪರಿಚಯ ಆಗಿದ್ರು, ನಮ್ಮ ಸಬ್ಸ್ಕ್ರೈಬರನ್ನೇ. ಅವರು ಒಂದು ಗಾಡಿ ಓಡಿಸ್ತಾಯಿದ್ರು. ಗುರು ನನ್ನ ಗಾಡಿಗೆ ಬರ್ತೀಯಾ, ನಾನು 30,000 ಕೊಡ್ತೀನಿ ಬೇಕಾದ್ರೆ ಸ್ಯಾಲ್ರಿನ ಅಂತ ಕೇಳಿದ್ದೆ. ಸ್ಯಾಲ್ರಿ ಅಂದರೆ ಟೋಟಲ್ ಓವರಾಲ್ ಊಟ ತಿಂಡಿ ಎಲ್ಲ ಸೇರಿ ಓವರಾಲ್ 30,000 ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಯಾಕೆಂದರೆ ಆ ಮನುಷ್ಯ ಆ ಥರ ನಿಯತ್ತಾಗಿ ಇದ್ನಂತೆ ಆ ಗಾಡೀಲಿ. ಸೊ ಇದಾನೆ, ಈಗಲೂ ಕೂಡ ಅದೇ ಗಾಡಿನೇ ಓಡಿಸ್ತಾನೆ. ಬತ್ತೆ ಗುರು ನಾನೇ ನನ್ನ ಗಾಡಿಗೆ ಕೊಡ್ತೀನಿ ಅಂದೆ. ಅವ್ನು ಹೇಳಿದ್ದು ಒಂದೇ ಮಾತು, ಹಾರ್ಟಿಗೆ ಟಚ್ ಆಗೋಯ್ತಂಗೆ. ಅಣ್ಣ ಅವತ್ತಿಂದ ಇದೇ ಗಾಡಿಯಲ್ಲೇ ಮಾಡಿದ್ದೀನಿ, ಮುಂದಕ್ಕೂ ಇದೇ ಗಾಡಿಯಲ್ಲೇ ಮಾಡ್ತೀನಿ ಅಣ್ಣ, ಬಿಟ್ಟಂತೂ ಹೋಗಲ್ಲ ಈ ಗಾಡಿನ. ಸೊ ಓನರು ಒಂದೊಂದು ದಿವಸ ಹಂಗೆ ಇರ್ತಾರೆ. ಹಂಗಂತ ಗಾಡಿ ಬಿಟ್ಟು ಇನ್ನೊಂದು ಗಾಡಿಗೆ ಹೋಗೋಂಥ ಬುದ್ಧಿ ನನಗಿಲ್ಲ. ನಾನು ಇದೇ ಗಾಡಿಯಲ್ಲ ಮಾಡೋದು ಅಂತ. ಅದು ಹೆವಿ ಟಚ್ ಆಗೋಯ್ತು ನನಗೆ, ಹೆವಿ ಇಷ್ಟ ಆಗೋಯ್ತು. ಆ ಥರ ಡ್ರೈವರ್ ಸಿಗ್ಬೇಕು ನನಗೆ, ಕಾಯ್ತಾ ಇದ್ದೀನಿ. ಏನಪ್ಪ ಅಂದರೆ ಅದೇ ಹೇಳ್ತಾರಲ್ಲ, ಓನರ್ ಸರಿ ಇದ್ದರೆ ಡ್ರೈವರ್ ಸರಿ ಇರಲ್ಲ, ಡ್ರೈವರ್ ಸರಿ ಇದ್ದರೆ ಓನರ್ಗಳು ಸರಿ ಇರಲ್ಲ. ಸೊ ಆಲ್ಮೋಸ್ಟ್ ನನ್ನ ಜೊತೆ ಮಾಡಿದವರೆಲ್ಲ ಆರಾಮಾಗಿದ್ದಾರೆ. ಅವರೆಲ್ಲ ಕಾಂಟ್ಯಾಕ್ಟಲ್ಲೇ ಇದ್ದಾರೆ, ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ. ಯಾರು ಕಂತ್ರಿ ಬುದ್ಧಿ ತೋರಿಸೋಗವರಲ್ಲ ಅವ್ರನ್ನೆಲ್ಲ ದೂರನೇ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಇವಾಗ ಡ್ರೈವರ್ಗಳಿಗೆ ನಾನು ಅಂದರೆ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಆದಷ್ಟು. ಬಟ್ ಇವಾಗೆಲ್ಲ ಹೆವಿ ಓಡಿಸೋರೆಲ್ಲ ಕಮ್ಮಿ. ಡ್ರೈವರ್ಗಳ ಬೇಡಿಕೆ ಭಯಂಕರ ಐತೆ ಇವಾಗ. ಗಾಡಿಗಳು ಮಾಡೋರು ಗಾಡಿ ಮಾಡೋಕ್ಕಿಂತ ಡ್ರೈವಿಂಗ್ ಕೆಲಸ ಮಾಡಿ ಒಳ್ಳೆ ವ್ಯಾಲ್ಯೂ ಐತೆ. 10,000 ಸ್ಯಾಲ್ರಿ ಯಾವ ಲೆಕ್ಕಾಚಾರಪ್ಪ ಅಂದರೆ, ಪರ್ ಡೇಗೆ 1,000 ಸ್ಯಾಲ್ರಿ ಬಿದ್ದಂಗೆ ಆಗುತ್ತೆ. ಒಂದು ದಿವಸಕ್ಕೆ 1,000 ರೂಪಾಯಿ ಅಂದರೆ ಊಟ ತಿಂಡಿ ಎಲ್ಲ ಖರ್ಚು ಅವ್ರದ್ದೇ ಇರುತ್ತೆ. ಊಟ ತಿಂಡಿ ಎಲ್ಲ ಖರ್ಚು ಅವರೇ ನೋಡಿಕೊಂಡು ಮಾಡ್ಕೊಂಡು ಹೋಗ್ಬೇಕು. 1,000 ರೂಪಾಯಿ ಇರುತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ದೇಶದಿಂದ ಹೊರಗಡೆ ದೇಶಕ್ಕೆ ಹೋಗಿ ದುಡಿತಿರೋರು, ಈ ವಿಡಿಯೋ ನೋಡೋರು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಡ್ರೈವರ್ಗೆ ಏನಪ್ಪ ಇಷ್ಟೊಂದು ವ್ಯಾಲ್ಯೂ ಐತೆ 30,000 ಅಂತ ಅಷ್ಟು ಥಿಂಕೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಡ್ರೈವರ್ಗೆ ಇಷ್ಟೊಂದು ಸಿಗ್ತೈತೆ ಅಂದರೆ ಓನರ್ಗೆ ಇಷ್ಟು ಸಿಗ್ಬೋದು ಅಂತ ನಿಮ್ಮ ಟ್ಯಾಲಿಯೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ನಾವು ಓನರ್ಗಳಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಗಾಡಿಗಳು ಫೈನಾನ್ಸ್ ಒಂದು ಕಟ್ಕೊಂಡು ಹೋಗಲಿ, ಗಾಡಿ ಮೇಂಟೈನ್ ಆಗಲಿ, ಗಾಡಿ ಫೈನಲ್ ಆಗಿ ಫ್ರೀ ಆಗಲಿ, ಫೈನಾನ್ಸ್ ಕ್ಲಿಯರ್ ಆಗಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಡ್ರೈವರ್ ಜಾಸ್ತಿ ಕೇಳಿದ್ರು ಪರವಾಗಿಲ್ಲ, ಗಾಡಿ ಓಡಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ದೀವಿ. ಏನೇ ಸ್ಟ್ರಗಲ್ ಬಂದ್ರೂ. ಸೊ ಪ್ರಾಫಿಟ್ ಅಂತೂ ಇಲ್ಲ ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿ. ಇದ್ದಾವೆ ಯಾವ ಥರ ಅಂದರೆ, ಓನರ್ ಕಮ್ ಡ್ರೈವರ್ ಓಡಿಸ್ಕೋಬೇಕು. ಸೊ ಡ್ರೈವರ್ನ ಹಾಕಿ ಬಿಟ್ಟು ಮಾಡ್ತೀವಿ ಅಂದರೆ ಆಗಲ್ಲ. ನಮ್ಮ ಕೈಲೂ ಅಷ್ಟೇ, ಡ್ರೈವರಾಗಿ ಬಿಟ್ಟು ಇವಾಗ ತೊಗೊಂಡು 2.5 ವರ್ಷ ಕಟ್ಬಿಟ್ಟಿದ್ದೀನಿ. ಇನ್ನೂ 2.5 ವರ್ಷ ಇದೆ ನಂದು EMI. ಅದಕ್ಕೋಸ್ಕರ ಈ 2.5 ವರ್ಷ ಕಟ್ಟಿರೋ ಇದಕ್ಕೆ ನೋವಿಗೆ ನನಗೆ ಗಾಡಿ ಬಿಡೋಕ್ಕಾಯ್ತಾ ಇಲ್ಲ. ಸೊ ಇನ್ನು 2.5 ವರ್ಷ ಅಲ್ವಾ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಷ್ಟೇ. ಸೊ ಆ ಥರ ಎಲ್ಲ ಥಿಂಕ್ ಮಾಡಿಬಿಡಿ. ಡ್ರೈವರ್ಗಳಿಗೆ ಎಷ್ಟು ಸಿಗ್ತಾಯಿದೆ ಅಂದರೆ ಓನರ್ಗೆಲ್ಲ ಯಾವ ಲೆವೆಲಿಗೆ ಸಿಗುತ್ತೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಅಷ್ಟಕ್ಕಷ್ಟೇ ಇರೋದು, ಏನು ಇನ್ಕಮ್ ಇಲ್ಲ ಅಷ್ಟೊಂದು. ವಾಪಸ್ ಇವತ್ತು ರಜಾ, ಮನೆ ತವಿದ್ದ ಎತ್ತಾಕೊಂಡ್ಬಿಟ್ಟಿದ್ದೀನಿ. ಓಯ್ ಓಡ ಏನೋ ಸ್ಮೈಲು, ಏನೋ ಕಂಡಲ್ಲಿ ನೋಡು ಹೆಂಗವನೇ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಯಾಕೋ ಯಾಕೆ ಜನ ಚೇಂಜ್ ಕೇಳ್ತಾರಲ್ಲ ಸಾರ್, ಜನ ಚೇಂಜ್ ಕೇಳ್ತಾರೆ. ಗೊತ್ತಾ, ನೀನು ಹೆಂಗಿದ್ರು ಜನ ಅಕ್ಸೆಪ್ಟ್ ಮಾಡ್ತಾರೆ. ಹೌದು ಸರ್, ನಾನು ಇವಾಗ ಇದ್ದೀನಿ ನಮ್ಮ ಪಾರ್ಕಿಂಗ್ ಹತ್ರ. ಟೈಮ್ ಬಂದು 11 ಗಂಟೆ ಆಗಿದೆ ಮಾರ್ರೆ, 11 ಗಂಟೆ.
ನಾನಿವಾಗ ಹೊರಟಿದ್ದೀನಿ ಇಲ್ಲಿಂದ ಸುಲ್ತಾನ್ ಬ್ಯಾತ್ರಿ ಟು ಕ್ಯಾಲಿಕಟ್. ಸುಲ್ತಾನ್ ಬ್ಯಾತ್ರಿ ಹೋಗಿ ಕ್ಯಾಲಿಕಟ್ ಹೋಗಬೇಕು. ನಾನು ಇವಾಗ ಎಷ್ಟೊತ್ತಾಗುತ್ತೋ ಅಷ್ಟು ಡ್ರೈವ್ ಮಾಡ್ತೀನಿ. ಸೊ ಇಲ್ಲಿಂದ ಹೊರಟಿದ್ದೀನಿ. ನಮ್ಮ ಪಾರ್ಕಿಂಗ್ ಹತ್ರ ಬಂದು ನೆನ್ನೆ ಹಾಕಿ ಸೈಡ್ಗೆ ಬೆಳಗ್ಗೆಲ್ಲ ಶೋ ತೋರಿಸಿದ್ನಲ್ಲ, ಸೊ ಕಂಟೈನರ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಕೀನು ಮನೇಲಿ ಕೊಟ್ಟು ಇವಾಗ ನಾನು ಪಯಣ ಸ್ಟಾರ್ಟ್ ಮಾಡಿದ್ದೀನಿ. ಡೀಸೆಲ್ ಇಲ್ಲ, ಡೀಸೆಲ್ ಹಾಕ್ಸ್ಬೇಕು. ಡೆಫಾಯಿಲ್ ಇಲ್ಲ, ಡೆಫಾಯಿಲ್ ಹಾಕ್ಸ್ಬೇಕು. ಸೊ ಡೆಫಾಯಿಲ್ ಇಲ್ಲ ಅಂದರೂ ನಮ್ಮದು ಆರಾಮಾಗಿ ಹೋಗುತ್ತೆ. ಹೆಂಗಪ್ಪ ಅಂದರೆ ಲೈಟ್ ವೇಟ್ ಇರೋದ್ರಿಂದ ಆಲ್ಮೋಸ್ಟ್ ರೀಚ್ ಆಗ್ಬೋದು. ಸೊ ಡೆಫಾಯಿಲ್ದು ಮಧ್ಯೆ ಎಲ್ಲರೂ ಹಾಕ್ಸ್ಕೊಂಡು ಹೋಗೋಣ. ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲೇ ಯಾವುದಪ್ಪ ಇದು MRPL ಹತ್ರ ಬಂದು 8,010 ರೂಪಾಯಿ ಡೀಸೆಲ್ ಹೇಳಿದ್ದೀನಿ. ರೇಟ್ ನೋಡ್ಬೋದು ಇಲ್ಲಿ 90 ರೂಪಾಯಿ 98 ಪೈಸಾ, 829.8 ಡೆನ್ಸಿಟಿ. ಇದರಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕಿಂಗ್ ನಡೀತಾ ಇದೆ. ಯಾರು ಕುಡಿದು ಗಾಡಿ ಓಡಿಸ್ಬೇಡ್ರಪ್ಪ, ಹುಷಾರಾಗಿರ್ರಿ. ಸೊ ಕುಡಿದು ವಾಹನ ಚಾಲಿಸುವುದು ಮಹಾಪರಾಧ. ಸೊ ಹುಷಾರಾಗಿ ಆರಾಮಾಗಿ ಮನೆಗೆ ಹೋಗಿ ಸೇರ್ಕೊಂಬಿಡ್ರಿ. ವೆಲ್ಕಮ್ ಟು ಬೆಂಗಳೂರು ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೈವೇ. ಸೊ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೆಂಗೆ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ಮೊದಲು ಹಳೆ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ರಾಮನಗರ, ಬಿಡ್ದಿ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ಒಂದೊಂದು ಊರನ್ನೂ ನೋಡ್ಕೊಂಡು ಹೋಗೋದಾಯಿತು. ಒಂದೊಂದು ಊರಲ್ಲೂ ಗೊತ್ತಾಗೋದು ನಮಗೆ ಇದೇ ಊರಿಗೆ ಬಂದಿದ್ದೀವಿ ಅಂತ. ಬಟ್ ಈಗ ಹಂಗಿಲ್ಲ. ಇವಾಗ ನಾನು ಕುಂಬ್ಳಗೌಡ ಹತ್ತಿದ್ದೀನಿ. ನೆಕ್ಸ್ಟು ನಮಗೆ ಟೋಲು ಎಷ್ಟು ಬೇಗ ಸಿಗುತ್ತೆ ಅಷ್ಟು ಬೇಗ ಹೋದ್ರೂ ನಮಗೆ ಅವಾಗ ಗೊತ್ತಾಗೋದು ಶ್ರೀರಂಗಪಟ್ಟಣದಲ್ಲಿ ಇದ್ದೀವಿ ಅಂತ. 1.25 ಅವರ್ 1.5 ಅವರ್ ಆವರೇಜ್ ಸಾಕು. ಸೊ ಟೋಟಲು 150-130 ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ. ಸೊ ಆರಾಮಾಗಿ ಕವರ್ ಮಾಡ್ಬೋದು. ಆಮೇಲೆ ಇಲ್ಲೆಲ್ಲ ಗೊತ್ತಲ್ಲ ರೂಲ್ಸ್ಗಳೆಲ್ಲ, ಎಲ್ಲ ಕ್ಯಾಮ್ರಾಗಳಿದ್ದಾವೆ, ಸ್ಪೀಡು ಇದೆಲ್ಲ ಇದ್ದಾವೆ. ಸೊ ಅದರಿಂದ ನಾವು ಎಷ್ಟೇ ಫಾಸ್ಟಾಗಿ ಹೋದ್ರೂ ರೆಕಾರ್ಡ್ ಆಗುತ್ತೆ ಅಂತ ಹೇಳ್ತಾರೆ. ನಮಗೂ ಏನು ಇಲ್ಲಿವರೆಗೂ ಆ ಥರ ಎಫೆಕ್ಟ್ಗಳು ಯಾವುದೂ ಆಗಿಲ್ಲ. ಸೊ ನಾನು ಏನು ಸ್ಪೀಡಾಗಿ ಏನು ಹೊಡೆಯೋಕ್ಕೂ ಆಗಿಲ್ಲ. ಇದರಲ್ಲಿ ಮಾಮೂಲಿ 70-80 ನಮ್ಮದೆಲ್ಲ ಸ್ಪೀಡು ಲಾಕ್ ಇದೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನನ್ನ ಗಾಡಿ ಸ್ಪೀಡ್ ಲಾಕ್ ಇಲ್ಲ. ಮೊದಲಿತ್ತು, ಇವಾಗ 80+90+ವರೆಗೂ ಗಾಡಿ ರೀಚ್ ಆಗುತ್ತೆ. ಸೊ ಅಷ್ಟು ಎಕ್ಸ್ಲೇಟ್ರ್ ಹೊಡೆದ್ರೂ ಕೂಡ ಸರ್ರಿಗೆ ನುಗ್ಗುತ್ತೆ ಗಾಡಿ. ಸೊ ಅದೊಂದು ಖುಷಿ ವಿಚಾರ ನನ್ನ ಗಾಡೀಲಿ. ಹೋಗೋಣ ಇವಾಗ. ಏನು ಮೈಲೇಜ್ ಎತ್ಕೊಂಡು ಹೋಗ್ಬೋದು ಈ ಹೈವೇಲಿ. 100% ಮೈಲೇಜ್ ಎತ್ಕೊಂಡು ಹೋಗ್ಬೋದು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟು ಮೈಲೇಜ್. ಈಗಲೂ ನೋಡಿ ಎಷ್ಟು ಬಂದಿದೆ ಗೊತ್ತಾ, 7.5 ಬರ್ತಾಯಿದೆ. ಇವಾಗ ಜಸ್ಟು 13 ಕಿಲೋಮೀಟ್ರ್ ಬಂದರಕ್ಕೆ 7.5 ತೋರಿಸ್ತಾ ಇದೆ. ಸೊ ನಾವು ನೋಡೋಣ. ಮೈಸೂರು ಏನು ಹಳೆ ಕೆಸರೆ ರೋಡು ಸಿಗ್ನಲ್ ಬರುತ್ತೆ, ಅಲ್ಲಿಗೆ ಹೋಗಿ ನೋಡೋಣ ಎಷ್ಟಿರುತ್ತೆ ಮೈಲೇಜ್ ಅಂತ. ಅಲ್ಲಿಂದ ಲೆಫ್ಟ್ ತೊಗೊಂಡು ಹೋಗ್ಬೇಕು ನಾವು. ಸೊ ಲೆಫ್ಟ್ ತೊಗೊಂಡು ನಂಜನಗೂಡು, ಗುಂಡ್ಲುಪೇಟೆ, ಸುಲ್ತಾನ್ ಬೇತ್ರಿ ಹಿಂಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಕುಡ್ದಿದ್ದೀನಿ ಅಂತ ಬೇಡಿ ಗುರು, ನಾನು ಮಾತಾಡೋದು ನೋಡಿ. ನನಗೆ ಇವತ್ತು ಆ ದುಃಖದಲ್ಲಿ ಖುಷಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಖುಷಿನ ತೋರಿಸ್ತಾ ಇದ್ದೀನಿ. ಆ ದುಃಖ ಆದಾಗ ನನಗೆ ಜಾಸ್ತಿ ಒಂಥರ ಮೆಂಟಲ್ ಥರ ಮಾತಾಡೋದು, ಖುಷಿಯಾಗೋ ಥರ ಮಾತಾಡೋದು, ಈ ಥರ ಎಲ್ಲ ಮಾತುಗಳು ಬರ್ತವೆ. ಸೊ ಅವಾಗ ಒಂದು ಚೂರು ದುಃಖ ಮಾಡ್ಕೊತಾ ಇರ್ತೀನಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಯಾಕಪ್ಪ ಅಂದರೆ ನಮ್ಗೆ ಹಿಂಗೆ ಎಲ್ಲ ಸ್ವಲ್ಪ ರಾತ್ರಿ ಹೊತ್ತು ಹೆವಿ ಜಾಪ್ ಮಾತಾಡ್ತವೆ. ನಾನು ಯಾಕೆ ಹಿಂಗಾದೆ, ಯಾಕೆ ಇಷ್ಟೊಂದೆಲ್ಲ ಉದಾರಿ ಆಗೋದೆ, ನಾನು ಉದಾರಿ ಅಂದರೆ ಒಳ್ಳೆ ಮನಸ್ಸಿನವನು ಆಗೋದೆ, ಯಾಕೆ ಇಷ್ಟೊಂದೆಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡಿದೆ, ನನ್ನ ಲೈಫಲ್ಲಿ ಯಾಕೆ ಹಿಂಗಾಯಿತು, ಇದೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಎವ್ರಿ ಡೇ ಯೋಚನೆಗಳು ಬರ್ತಾನೆ ಇರ್ತವೆ. ಸೊ ನಾನು ಇವ್ರದ್ದೆಲ್ಲ ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ದಿದ್ರೆ ಇವತ್ತು ನಾನು ಎಷ್ಟೋ ಬೆಟರ್ ಆಗಿರ್ತಿದೆ. ಇವತ್ತಿಗೂ ನೀವು ನಂಬಲ್ಲ, ನನ್ನ ಮನೆಗೆ ₹1 ಖರ್ಚಿಗೆ ಅಂತ ಕೊಡೋಕ್ಕಾಗ್ತಾಯಿಲ್ಲ. ಆ ಥರ ಪರಿಸ್ಥಿತಿಲಿದ್ದೀನಿ. ಸೊ ನಾನು ಅದು ಎಷ್ಟೋ ಸತಿ ಯೋಚನೆ ಮಾಡ್ತಾಯಿದ್ದೀನಿ. ಈ ನನ್ನ ಮಕ್ಳಿಗೆ ಹೆಲ್ಪ್ ಮಾಡೋಕ್ಕಿಂತ ಮನೆಗೆ ಹೆಲ್ಪ್ ಮಾಡಿದರೆ ಇವತ್ತು ನಮ್ಮ ಮನೆಯವರಾದ್ರು ಚೆನ್ನಾಗಿರ್ತಿದ್ರು, ಖುಷಿಯಾಗಿರ್ತಿದ್ರು. ಸೊ ಇವಾಗ ನನ್ನ ಸಾಲದ ಸುಳಿಯಲ್ಲಿ ಸಿಗಾಕ್ಬಿಟ್ಟು ಅವ್ರು ಚೆನ್ನಾಗಿದ್ದಾರೆ. ಸೊ ಅದು ಎಷ್ಟು ದಿನವರೆಗೂ ಅಂತ ಗೊತ್ತಿಲ್ಲ. ಬಟ್ ನನ್ನ ನೆಮ್ಮದಿ ಹಾಳು ಮಾಡಿದವ್ರಂತೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ನಾನು ಸ್ವಲ್ಪ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಒಂದು ಕಮಿಟ್ಮೆಂಟು, ಸೊ ನನ್ನ ಒಂದು ಬಾಧೆಗಳು ನನಗೆ ಮಾತ್ರ ಗೊತ್ತಾಗೋದು. ಸೊ ಆದ್ದರಿಂದ ನನ್ನ ಖುಷಿಗೋಸ್ಕರ ನಾನು ಏನು ಮಾಡಬೇಕು, ಏನು ಬೇಕಾದ್ರೂ ಮಾಡ್ತೀನಿ. ಮೆಂಟ್ಲಾಗೋಕ್ಕೂ ರೆಡಿ, ನಾನು ಹುಚ್ಚಿನ ಥರ ಮಾತಾಡೋಕ್ಕೂ ರೆಡಿ. ಸೊ ನನ್ನ ಖುಷಿ ನನಗೆ ಮುಖ್ಯ ಆಗಿದೆ ಇವಾಗ. ಸೊ ನಿಮ್ಗೆ ಯಾರ್ದಾರು ಬೇಜಾರಾಗಿದ್ರೆ ಸಾರಿ, ಕ್ಷಮಿಸ್ಬಿಡಿ. ಸೊ ಬಟ್ ನೋಡೋಕ್ಕಾಗಿದೆ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೊಟ್ಟೋಗ್ಬಿಡಿ ಅಷ್ಟೇ, ಅದೇನು ತೊಂದರೆ ಇಲ್ಲ ನನಗೆ. ಬೇಜಾರಾಗುತ್ತೆ. ನನ್ನ ಬೇಜಾರನ್ನ ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು, ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಯ್ತಾ ಇಲ್ಲ.
ಫುಲ್ಲು ಮ್ಯಾಟ್ರ್ ಅಂತೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅಷ್ಟು ನಂದು ಬೆಂದೋಗ್ಬಿಟ್ಟಿದ್ದೀನಿ ಜೀವನದಲ್ಲಿ. ಬಿಡಿ ಆಯಿತು, ಇವಾಗ ಈ ಖುಷಿ, ಇವಾಗಿನ ಖುಷಿ ಸಾಕು ನನಗೆ. ಮುಂದೆ ಹೋಯ್ತಾ ನೋಡೋಣ. ಅವಾಗಿಂದ ಅವಾಗ, ಇವಾಗಿಂದ ಇವಾಗ. ಹೀಗೆ ಇರಲ್ಲ, ಟೈಮ್ ಚೇಂಜ್ ಆಗುತ್ತೆ, ನಾವು ಚೇಂಜ್ ಆಗ್ತೀವಿ. ಹೀಗೆ ಇರಲ್ಲ, ದೇವರೆಲ್ಲ ನೋಡ್ತಾ ಇರ್ತಾನೆ. ಲಾಭ ನಷ್ಟ ಕರ್ಮಗಳು ಎಲ್ಲ ಲೆಕ್ಕಾಚಾರ ಬರೆದಿರ್ತಾನೆ. ಸೊ ವಾಪಸ್ ಕೊಡ್ತಾನೆ. ನಾನು ಕರ್ಮ ಮಾಡಿದರೆ, ನಾನು ಮೋಸ ಮಾಡಿದರೆ ಇದೆಲ್ಲ ಗುರು ಇನ್ನೂ 10 ಪಟ್ಟು ಹೊಡಿಲಿ, ನನಗೆ ಟೆನ್ಷನ್ನೇ ಇಲ್ಲ. ನನಗೆ ನನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಾದು ನೋಡುವ, ಎಲ್ಲದಕ್ಕೂ ರೆಡಿ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನನ್ನ ಮೊದಲ ಅಂದರೆ 6 ತಿಂಗಳು ಆದಮೇಲೆ ಹಾಕಿರೋ ಫಸ್ಟು ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ದೇವರೊಣಗೂ ತುಂಬ ಖುಷಿ ಆಯಿತು ಗುರು. ಕಣ್ಣಲ್ಲಿ ನೀರು ಕೂಡ ಬಂತು. ಯಾಕಪ್ಪ ಅಂದರೆ ಇಷ್ಟು ದಿನ ಗ್ಯಾಪ್ ಕೊಟ್ಟು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದಕ್ಕಿಂತ ಫಸ್ಟ್ಗಿಂತ ಜಾಸ್ತಿ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಯ್ತಿಲ್ಲ. ನನ್ನ ದೇವರೊಣಗೂ ನೆಕ್ಸ್ಟ್ ಲೆವೆಲ್ ಬಿಡಿಯೋದು, ನನ್ನ ಫೀಲಿಂಗ್ನ ಅದು ಹೇಳ್ಕೊಳಕೈತಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡ್ಕೊಂಡೋಗಿ ಹೀಗೆ ನನಗೆ ಏನು ಅನ್ಸುತ್ತೋ ಅದು ಗುರು. ಆಮೇಲೆ ಲೈಫಲ್ಲಿ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅನ್ನೋದು ನನ್ನಿಂದ ಕಲಿಬೋದು ನೀವು. ಮುಂದೆ ಎಲ್ಲ ಒಂದೊಂದೇ ಎಲ್ಲ ಒಂದೊಂದು ವೀಡಿಯೋದಲ್ಲೂ ಒಂದೊಂದು ಅರ್ಥ ಇರೋ ಥರ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಇವಾಗ ನಂಬೋದು ತುಂಬ ಕಷ್ಟ, ಜನ ನಂಬೋದು ಎಲ್ಲ ಒಂಥರ ಮಿರಾಕಲ್. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಗೊತ್ತೇ ಆಗಲ್ಲ. ಸೊ ಅದೆಲ್ಲ ಇದೆ. ನನ್ನ ಜೀವನದಲ್ಲಿ ಆಗಿರೋದು ನಾನು ಹೇಳ್ಕೊಂಡೋಗ್ತೀನಿ. ಅದು ತೊಗೊಂಡು ನೀವು ಅದು ಯಾವ ಥರ ತಗೊಂತೀರ ಅದು ನಿಮಗೆ ಬಿಟ್ಟಿದ್ದು. ಸೊ ನನ್ನ ಜೀವನದಲ್ಲಿ ಆಗಿರೋ ಥರ ಯಾರ ಜೀವನದಲ್ಲೂ ಆಗೋದು ಬೇಡ. ಸೊ ಹಾಗಾಗಿ ನೀವು ಹುಷಾರಾಗಿ ವ್ಯವಹಾರಗಳು ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ. ಸೊ ವ್ಯವಹಾರ ಕೈ ಹಾಕೋಕ್ಕೆ ಮುಂಚೆ 10 ಸತಿ ಯೋಚನೆ ಮಾಡಿ. ಸೊ ಇದೆಲ್ಲ ಇರುತ್ತೆ, ಮುಂದೆ ವೀಡಿಯೋಗಳಲ್ಲಿ ಬರ್ತವೆ. ಸೊ ತುಂಬ ಸಪೋರ್ಟ್ ಮಾಡಿಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಕಂಟೆಂಟ್ ಕೊಡ್ತಾಯಿರಿ.